ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ತಪಸ್ಸು ಕಾಲ ಆಧ್ಯಾತ್ಮಿಕ ಶುದ್ಧೀಕರಣದ ಅವಧಿಯಾಗಿದೆ. ಈ ಸಮಯ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಮತ್ತು ಪಶ್ಚಾತ್ತಾಪ ಪಡಲು, ಇತರರನ್ನು ಕ್ಷಮಿಸಲು ಮತ್ತು ಪ್ರೀತಿಸಲು ಕಲಿಸುತ್ತದೆ. ಈ ಉಪವಾಸದಲ್ಲಿ ಶಿಲುಬೆಯಲ್ಲಿ ನಮಗೋಸ್ಕರ ಮರಣ ಹೊಂದಿ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಪ್ರೀತಿಸಿದ ಕ್ರಿಸ್ತನ ಪ್ರೀತಿಯ ಪಾಠಗಳನ್ನು ನಾವು ಕಲಿಯುತ್ತೇವೆ. ಈ ಸಮಯ ನಮಗೆಲ್ಲರಿಗೂ ಕ್ಷಮಿಸಲು ಮತ್ತು ಸಮನ್ವಯಗೊಳಿಸಲು ಒಂದು ಅವಕಾಶ. ಪವಿತ್ರ ಗ್ರಂಥದಲ್ಲಿ ನಾವು ಓದುತ್ತೇವೆ, ನೀವು ತ್ಯಾಗಯಜ್ಞ ಮಾಡಲು ಬಂದಾಗ ಯಾರಿಗಾದರೂ ನಮ್ಮ ಮೇಲೆ ದ್ವೇಷವಿದ್ದರೆ ನೀವು ಯಜ್ಞವನ್ನು ಅರ್ಪಿಸುವ ಮೊದಲು ಅವರೊಂದಿಗೆ ರಾಜಿ ಮಾಡಿಕೊಳ್ಳಬೇಕು. ಹೀಗಾಗಿ ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ನಾವು ನಮ್ಮ ಗಾಯಗಳನ್ನು ಗುಣಪಡಿಸಬಹುದು, ದೇವರಿಗೆ ಹತ್ತಿರವಾಗುವ ಮೂಲಕ ಇತರರನ್ನು ತಲುಪಬಹುದು. ಈ ಸಮಯವು ನಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಸಹಾಯ ಮಾಡಲಿ. ಈ ಅವಧಿಯಲ್ಲಿ ನಾವು ನಮ್ಮನ್ನೇ ಶುದ್ಧೀಕರಿಸಬಹುದು ಮತ್ತು ಉತ್ತಮ ವ್ಯಕ್ತಿಗಳನ್ನಾಗಲು ಶ್ರಮಿಸಬಹುದು. ಯೇಸುವಿನ ಹಿಂಬಾಲಕರಾಗಿರುವ ನಾವು ಕ್ರೈಸ್ತ ನಂಬಿಕೆಯ ಈ ಮರಣ ಹಾಗೂ ಪುನರುತ್ಥಾನದ ವೇಳೆಯನ್ನು ನಮ್ಮನ್ನು ನಾವು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ಯೇಸುವಿನ ಶ್ರಮ ಮರಣಗಳನ್ನು ಧ್ಯಾನಿಸುವುದಕ್ಕೆ ಬಯಸೋಣ. ಎಲ್ಲರಿಗೂ ತಪಸ್ಸು ಕಾಲದ ಶುಭಾಶಯಗಳು.